ಇದು ನನ್ನ ಫೇವ್ರೆಟ್ ಅಂತ ಹೇಳ್ಬೋದು. ಈ ಟಾಪ್ ಬಗ್ಗೆ ಕೇಳ್ಬೇಡಿ, ನಾನು ಒಂದ್ ವಿಚಾರ ನಿಮ್ಗೆ ಹೇಳ್ಬೇಕಾಗಿತ್ತು. ಇಲ್ಲಿವರೆಗೂ ಬರುತ್ತೆ, ನನ್ನ ಕೈಲಿ ಹಾಕೊಳಕ್ ಆಗ್ಲಿಲ್ಲ, ಬಟ್ ಒನ್ ಡೇ ಡೆಫಿನೆಟ್ಲಿ ಬೈ ಮಾಡಿ ಇದನ್ನ ಹಾಕೊಂತೀನಿ. ಬಟ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಇನ್ನೊಂದು ಹೊಸ ವಿಡಿಯೋಗೆ. ಇದು ಶಾಪಿಂಗ್ ವಿಡಿಯೋನೇ ಆಗಿರೋದು. ನೀವು ಆಲ್ರೆಡಿ ತಮ್ಮನೆಲ್ಲ ನೋಡ್ಕೊಂಡ್ ಬಂದಿದ್ರ. ಅದಕ್ಕೂ ಮುಂಚೆ ನೀವೇನಾದ್ರು ಹೊಸಬ್ರಾಗಿದ್ರೆ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ಅಂಡ್ ನೀವು ಆಲ್ರೆಡಿ ನಂಗೆ ಸಪೋರ್ಟ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೊ ಎಸ್, ಇವತ್ತಿನ ವಿಡಿಯೋ ಕೆಲವೊಂದು ಮೀಶೋ ಇಂದ ಕೆಲವೊಂದು ತರಿಸಿದೀನಿ, ಕೆಲವೊಂದು ಶೀನ್ ಇಂದ, ಸವಾನಾ ಇಂದ, ಬರೀ ಬಟ್ಟೆನೆ ಅಂತಲ್ಲ, ಕೆಲವೊಂದೆಲ್ಲ ಮಿಕ್ಸ್ ಆಗಿದೆ. ತೋರಿಸ್ತೀನಿ ಏನೆಲ್ಲ ತಗೊಂಡಿದೀನಿ ಅಂತ ಹೇಳ್ಬಿಟ್ಟು. ಅಂಡ್ ಟ್ರಾವೆಲ್ ಮಾಡ್ತಿದ್ದೀನಿ ಕಮ್ಮಿಂಗ್ ಡೇಸ್ ಅಲ್ಲಿ, ಸೊ ಹಂಗಾಗಿ ಅದಕ್ಕೂ ಆಗುತ್ತೆ ಅಂತ ತರಿಸಿದ್ದಾಯ್ತು. ಇವಾಗ ಒನ್ ಬೈ ಒನ್ ತೋರಿಸ್ತೀನಿ. ಯಾವ್ದೆಲ್ಲ ಲಿಂಕ್ ಪಾಸಿಬಲ್ ಇದೆ ಕೊಡಕ್ಕಾಗತ್ತೆ ಅದು ಮಾತ್ರ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಇಲ್ದೇ ಇರೋದು ಕೆಲವೊಂದ್ಸಲ ಔಟ್ ಆಫ್ ಸ್ಟಾಕ್ ಆಗಿರೋದನ್ನ ನಾನು ಕೊಡಕ್ಕಾಗಲ್ಲ. ಹೋಪ್ ನಿಮ್ಗೆ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದೀನಿ. ಎಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಎಸ್, ಇದ್ರಲ್ಲಿ ಯಾವ್ದಾದ್ರು ಬಟ್ಟೆ ನಿಮ್ಗೆ ಇಷ್ಟ ಆಗಿರೋ ಲಿಂಕ್ ಇರುತ್ತೆ, ಹೋಗಿ ಕ್ಲಿಕ್ ಮಾಡಿ ನೀವು ಬೈ ಮಾಡ್ಬೋದು, ಇಷ್ಟ ಇದ್ರೆ ಮಾತ್ರ. ಓಕೆನಾ, ಲೆಟ್ಸ್ ಬಿಗಿನ್ ಗೈಸ್. ಈ ಟಾಪ್ ಬಗ್ಗೆ ಕೇಳ್ಬೇಡಿ, ನನ್ಗೆ ಇದನ್ನ ಜಯನಗರ್ ಇಂದ ತಗೊಂಡಿದ್ದು, ಸ್ವಾತಿ ಕೊಡ್ಸಿರೋದು. ಸೊ ಹಂಗಾಗಿ ನನ್ನ ಹತ್ರ ಯಾವ್ದೇ ತರ ಲಿಂಕ್ ಇಲ್ಲ. ಇದು ಲಿಂಕ್ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ನೋಡ್ಬೇಕು. ಸೊ ಫಸ್ಟ್ ಏನಪ್ಪಾ ಅಂದ್ರೆ, ನಾನು ಒಂದ್ ವಿಚಾರ ನಿಮ್ಗೆ ಹೇಳ್ಬೇಕಾಗಿತ್ತು. ನೀವು 1000 ರೂಪಾಯಿಗೆ ಫ್ರೀಯಾಗಿ ಶಾಪಿಂಗ್ ಮಾಡ್ಬೋದು. ಹೆಂಗ್ ಗೊತ್ತಾ? ಶೀನ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಹೋಗ್ಬಿಟ್ಟು ಶೀ ಯೂನಿವರ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಹೋಗಿ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ನ ಲಿಂಕ್ ಮಾಡಿದ್ರೆ 1000 ರೂಪಿನ ನಿಮ್ಮ ವಾಲೆಟ್ಗೆ ಹಾಕ್ತಾರೆ. ವಿತ್ ಇನ್ 72 ಅವರ್ಸ್ ಒಳಗಡೆ ನೀವು ಅದನ್ನ ಯೂಸ್ ಮಾಡ್ಕೋಬಹುದು, ಶಾಪಿಂಗ್ ಮಾಡ್ಬೋದು. ನಾನು 2300 ರುಪೀಸ್ಗೆ ಶಾಪಿಂಗ್ ಮಾಡಿದ್ದೆ. 1000 ರೂಪಿ ಮೈನಸ್ ಆಗಿ ರಿಮೈನಿಂಗ್ ಮಾತ್ರ ನಾನು ಪೇ ಮಾಡಿದ್ದು. ಸೊ ಹೋಗಿ ಚೆಕ್ ಮಾಡಿ, ನಿಮ್ಗೂ ಅದು ಸಿಕ್ಕೇ ಸಿಗುತ್ತೆ. ಯಾವ್ದಾದ್ರು ಸ್ಪಾನ್ಸರ್ ವಿಡಿಯೋ ಅಲ್ಲ, ಬಟ್ ನಿಮ್ಗೆ ಹೆಲ್ಪ್ ಆಗುತ್ತೆ. 1000 ರೂಪಾಯಿಗೆ ಫ್ರೀಯಾಗಿ ಶಾಪಿಂಗ್ ಮಾಡ್ಬೋದು. ಶಾಪಿಂಗ್ ಮಾಡಿದ್ಮೇಲೆ ನಂಗೆ ತಿಳಿಸಿ, ಆಯ್ತಾ? ಸೊ ಶುರು ಮಾಡೋಣ. ಫಸ್ಟ್ ಶೀನ್ದು ತರಿಸಿದೀನಿ, ಅದನ್ನೇ ನಾನು ನಿಮ್ಗೆ ತೋರಿಸ್ತೀನಿ. ಯಾವ್ದು ಹಾಕೊಂಡು ತೋರ್ಸಲ್ಲ, ಜಸ್ಟ್ ಹಂಗೆ ತೋರ್ಸ್ಕೊಂಡು ಹೋಗ್ತೀನಿ. ಜಸ್ಟ್ ನಿಮ್ಗೆ ಇಷ್ಟ ಆದ್ರೆ ಡೂ ಲೆಟ್ ಮಿ ನೋ. ಓಕೆ, ಮೊದಲಿಗೆ ಈ ತರ ಪುಲ್ಕಾ ಡಾಟ್ ಅಲ್ಲಿ ಒಂದು ಟಾಪ್ ನ ತರಿಸಿದೀನಿ. ನೆಕ್ ಇರೋಂತ ಒಂದು ಟಾಪ್, ನೆಕ್ಗೆ ಟೈ ಮಾಡೋ ತರದ್ ಒಂದು ಟಾಪ್ ಇದು. ನನ್ನ ಹತ್ರ ಈ ತರ ಡಿಸೈನ್ ಅಲ್ಲಿ, ಪ್ಯಾಟರ್ನ್ ಅಲ್ಲಿ ಯಾವ್ದೇ ತರ ಟಾಪ್ ಇರ್ಲಿಲ್ಲ, ಅದಕ್ಕೋಸ್ಕರ ಇದನ್ನ ಆರ್ಡರ್ ಮಾಡಿದ್ದೀನಿ. ಈ ತರ ಕಟ್ಕೊಳ್ಳೋದು, ಅಂಡ್ ಇದು ಪರ್ಫೆಕ್ಟ್ ಆಗಿ ಆಗುತ್ತಾ ಇದೆ, ನಂಗೆ ಚೆನ್ನಾಗಿ ಕಾಣಿಸುತ್ತೆ ನನ್ಗೆ. ಮತ್ತೆ ಬ್ಯಾಕ್ ಬಂದ್ಬಿಟ್ಟು ನಿಮ್ಗೆ ಎಲಾಸ್ಟಿಕ್ ಇದೆ. ಈ ತರ ತುಂಬಾ ತೆಳುವಾಗಿದೆ ಬಟ್ಟೆ, ಬಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಸ್ಕರ್ಟ್ ಮೇಲೆ ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ನೀವು ವೈಟ್ ಕಲರ್ ಯಾವ್ದಾದ್ರು ಸ್ಕರ್ಟು ಅಥವಾ ಶಾರ್ಟ್ಸು ಅಥವಾ ಪ್ಯಾಂಟ್ ಮೇಲೆ ಹಾಕೊಂಡು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನನ್ಗೆ ತುಂಬಾನೇ ಇಷ್ಟ ಆಯ್ತು. ಫೋಟೋ ಬೇಕಾದ್ರೆ ಹಾಕಿರ್ತೀನಿ ನೋಡಿ, ನಿಮ್ಗೆ ಇಷ್ಟ ಆಗ್ಬೋದೇನೋ. ಈ ರೀತಿ ಟೈ ಮಾಡ್ಕೊಂಡ್ರೆ ಇದ್ರ ಮೇಲೆ ಹಾಕೊಂಡು ತೋರಿಸ್ಬೋದು. ಈ ರೀತಿ ಟೈ ಮಾಡ್ಕೊಂಡು ಇಲ್ಲಿವರೆಗೂ ಬರುತ್ತೆ. ತುಂಬಾ 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 ಚೆನ್ನಾಗಿ ಕಾಣಿಸುತ್ತೆ. ಮಸ್ಟ್ ಬೈ ದಿಸ್ ಟಾಪ್. ಈ ತರ ಟಾಪ್ ಎಲ್ಲರತ್ರ ಒಂದ್ ಪೀಸ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನನಗೆ ಪರ್ಸನಲಿ ಇಷ್ಟ ಆಯ್ತು ಈ ಬಟ್ಟೆ. ಈ ತರದ್ ನನ್ನ ಹತ್ರ ಯಾವ್ದು ಇರ್ಲಿಲ್ಲ, ಸೊ ಹಂಗಾಗಿ ಇದನ್ನ ತರಿಸ್ಕೊಂಡಿದ್ದಾಯ್ತು. ಎರಡನೇದು ಕೂಡ ಶೀನ್ ಅಂದ್ರೆ ತರಿಸಿದೀನಿ. ಯಾವ್ದು ಅಂದ್ರೆ ಸ್ಕರ್ಟ್ ಕಮ್ ಶಾರ್ಟ್ಸ್. ಈ ತರದ್ ನನ್ನ ಹತ್ರ ಇದು ಎರಡನೇ ಪ್ಯಾಟರ್ನ್ ಇರೋದು ಅನ್ಸುತ್ತೆ. ಸೊ ಮುಂದೆಗಡೆ ನಿಮ್ಗೆ ಸ್ಕರ್ಟ್ ತರ ಕಾಣಿಸುತ್ತೆ, ಹಿಂದೆಗಡೆ ಬಂದು ನಿಮ್ಗೆ ಶಾರ್ಟ್ಸ್ ತರ ಕಾಣಿಸುತ್ತೆ. ಸೈಡ್ ಅಲ್ಲಿ ಜಿಪ್ ಕೊಟ್ಟಿದ್ದಾರೆ, ಜಿಪ್ಪು. ಸೊ ಆಕ್ಚುಯಲ್ ಪ್ರೈಸು 799. ನಾನು ಹೇಳ್ದಾಗೆ ಅದನ್ನ ವಾಲೆಟ್ ಅಲ್ಲಿ ಇರೋದೆಲ್ಲ ಯೂಸ್ ಮಾಡಿದ್ಮೇಲೆ ಅದೆಷ್ಟೆಷ್ಟು ಕಡಿಮೆ ಆಯ್ತೋ ಗೊತ್ತಿಲ್ಲ, ಬಟ್ ಇವಾಗ ಎಷ್ಟು ಪ್ರೈಸ್ ಇದೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಬಟ್ ತುಂಬಾ ಚೆನ್ನಾಗಿ ಫಿಟ್ ಆಗುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಇಲ್ಲಿವರೆಗೂ ಹಾಕೊಂತೀನಿ. ಕರೆಕ್ಟಾಗಿ ತೊಡೆಯಿಂದ ಒಂದು ಸ್ವಲ್ಪ ಮೇಲೆ ಬರುತ್ತೆ, ಬಟ್ ನಂಗೆ ತುಂಬಾ ಇಷ್ಟ ಆಯ್ತು. ಈ ಟಾಪು ನಾನು ಎಕ್ಸ್ಚೇಂಜ್ ಹಾಕಿ ಇವಾಗ ರಿಟರ್ನ್ಗೆ ಹಾಕಿದ್ದೀನಿ, ಬಿಕಾಸ್ ಇದು ನನ್ನ ಪ್ಯಾಟ್ರನ್, ನನ್ನ ಬಾಡಿ ಟೈಪ್ಗೆ ಸೂಟ್ ಆಗ್ತಿಲ್ಲ. ಬಟ್ ತುಂಬಾ ತುಂಬಾ ಚೆನ್ನಾಗಿದೆ. ಸ್ಲಿಮ್ ಆಗಿರೋರು, ಬ್ರೆಸ್ಟ್ ಕಡಿಮೆ ಇರೋರು ಇದನ್ನ ಟ್ರೈ ಮಾಡ್ಬೋದು. ಸೊ ಈ ತರ ಇದೆ ಟಾಪ್ ಇದು. ನಾನು 2 ಸಲ ತರಿಸ್ಕೊಂಡೆ, 2 ಸಲನೂ ನಂಗೆ ಲೂಸ್ ಆಗ್ತಿದೆ. ಮತ್ತೆ ಸೈಡ್ ಅಲ್ಲಿ ಜಿಪ್ ಬಂದಿದೆ ನಿಮ್ಗೆ, ಓಕೆನಾ? ಅಂಡ್ ಈ 2 ಪಾರ್ಟ್ ನಂಗೆ ತುಂಬಾನೇ ಇಷ್ಟ ಆಗಿದ್ದು. ಇದು ತುಂಬಾ ತುಂಬಾ ತುಂಬಾನೇ ಚೆನ್ನಾಗಿದೆ, ಸಕ್ಕದಾಗಿ ಅನ್ಸುತ್ತೆ, ಆಯ್ತಾ? ಬಟ್ ಮೇ ಬಿ ಸ್ಲಿಮ್ ಆಗಿರೋರು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಅವ್ರಿಗೆ ಬ್ರೆಸ್ಟ್ ಸ್ವಲ್ಪ ಕಡಿಮೆ ಇದ್ರೆ, ಫ್ಯಾಟ್ ಏನಾರು ಇಲ್ಲ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ನನಗೆ ತುಂಬಾನೇ ಇಷ್ಟ ಆಯ್ತು. ನನ್ಗೆ ಓಕೆ ಆಗಿತ್ತು ಬಟ್ಟೆ, ಬಟ್ ಯಾಕೋ ಗೊತ್ತಿಲ್ಲ, ಜಿಪ್ಪು ಇಲ್ಲಿವರೆಗೂ ಬರ್ತಿದೆ, ಇದ್ರ ಮೇಲಕ್ಕೆ ಬರ್ತಿಲ್ಲ. ಬಟ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಈ ತರದ್ ಯಾವ್ದು ನನ್ನ ಹತ್ರ ಬಟ್ಟೆನೇ ಇರ್ಲಿಲ್ಲ, ಬಟ್ ಇದು ಆಗ್ತಿಲ್ಲ, ಏನು ಮಾಡಕ್ ಆಗಲ್ಲ. ಬಟ್ ನಿಮ್ಮಲ್ಲಿ ಯಾರಿಗಾರು ಬಾಡಿ ಟೈಪ್ ಈ ತರ ಇತ್ತು ಅಂದ್ರೆ ಪ್ಲೀಸ್ ತಗೊಳ್ಳಿ. ಇದು ತುಂಬಾ ಫಾರ್ಮಲ್ ಆಗು ಕಾಣಿಸುತ್ತೆ, ಕ್ಯಾಶುವಲ್ ಔಟಿಂಗು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಬಟ್ ನನ್ ಕೈಲಿ ಹಾಕೊಳಕ್ ಆಗ್ಲಿಲ್ಲ, ಬಟ್ ಒನ್ ಡೇ ಡೆಫಿನೆಟ್ಲಿ ಬೈ ಮಾಡಿ ಇದನ್ನ ಹಾಕೊಂತೀನಿ. ಬಟ್ ಇವಾಗಲ್ಲ ಸದ್ಯಕ್ಕೆ. ಇದು ಕೂಡ ಸ್ವಲ್ಪ ಫಾರ್ಮಲ್ ಆಗೇ ಇದೆ ಆಕ್ಚುಲಿ.
ಇದನ್ನು ಕೂಡ ಇವಾಗ ನಾನು ಎಕ್ಸ್ಚೇಂಜ್ಗೆ ಹಾಕಿದ್ದೀನಿ. ಇದು ಮೀಡಿಯಂ ಅಲ್ಲ ಸ್ಮಾಲ್ ಅಲ್ಲ ಗೊತ್ತಿಲ್ಲ, ನಂಗೆ ಮರ್ತೋಗಿದೆ ಆರ್ಡರ್ ಮಾಡಿದ್ದು. ಈ ತರ ಟೈ ಮಾಡ್ಕೋಬೇಕು. ಇದು ಹಿಂಗ್ ಹೋಗುತ್ತೆ, ಈ ಕಡೆದು ಹಿಂಗ್ ಬರುತ್ತೆ, ಆಪೋಸಿಟ್ ಅಲ್ಲಿ ಕ್ರಿಸ್ ಕ್ರಾಸ್ ಆಗಿ ಬರುತ್ತೆ. ಟ್ರಸ್ಟ್ ಮೀ, ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಗೈಸ್, ತುಂಬಾನೇ ಚೆನ್ನಾಗಿದೆ. ಸವಾರದಲ್ಲಿ ಏನ್ ಕ್ವಾಲಿಟಿ ನೋಡ್ತೀರಾ, ಮಿಂತ್ರದಲ್ಲಿ ಏನ್ ನೋಡ್ತೀರಾ, ಅದೇ ತರ ಕ್ವಾಲಿಟಿ ಇದೆ, ತುಂಬಾನೇ ಚೆನ್ನಾಗಿದೆ. ಸೊ ಈ ಕಡೆ ಸೈಡ್ ಅಲ್ಲಿ ಓಲ್ ಇದೆ ನೋಡಿ, ಈ ತರ ಸ್ಲೀವ್ಲೆಸ್ ಬಟ್ಟೆ ಇದು, ಬಟ್ ತುಂಬಾನೇ ಚೆನ್ನಾಗಿದೆ. ಐ ಲೈಕ್ ಇಟ್. ಬಟ್ ಅದೇ ಇವಾಗ ನೋಡೋಣ, ಎಕ್ಸ್ಚೇಂಜ್ಗೆ ಹಾಕಿ, ಇದು ಮೀಡಿಯಮ್ ಸ್ಮಾಲ್ಗೇನೋ ಹಾಕಿದ್ದೀನಿ. ಅದು ಬಂದ್ಮೇಲೆ ನನ್ಗೆ ಗೊತ್ತಾಗುತ್ತೆ ವೆದರ್ ಫಿಟ್ ಆಗುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು, ಅದ್ಮೇಲೆ ನಾನು ಡಿಸೈಡ್ ಮಾಡ್ತೀನಿ. ಇವಾಗ ಸವಾನದು ಫಸ್ಟ್ ಬಂದು ಒಂದು ವೈಟ್ ಕಲರ್ ಟ್ರೌಸರ್ನ ಏನೋ ಆರ್ಡರ್ ಮಾಡಿದ್ದೀನಿ. ಆಲ್ಮೋಸ್ಟ್ ಕುರ್ತಾ ಟಾಪ್ಸ್ಗೆ ಮತ್ತೆ ನಾರ್ಮಲ್ ಕ್ರಾಪ್ ಟಾಪ್ಸ್ ಎಲ್ಲ ಹಾಕೊಂಡಾಗ ಸ್ಲೀವ್ಲೆಸ್ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಉದ್ದ ಇದೆ, ಬಟ್ ನಾಟ್ ಬ್ಯಾಡ್, ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಹಿಂದೆಗಡೆ ಪಾಕೆಟ್ ಕೊಟ್ಟಿದ್ದಾರೆ ಇದಕ್ಕೆ, ಚೆನ್ನಾಗಿದೆ ಬಟ್ಟೆ, ಕ್ವಾಲಿಟಿ ಚೆನ್ನಾಗಿದೆ. ಸ್ವಲ್ಪ ಐರನ್ ಮಾಡ್ಕೋಬೇಕಾ ಅಥವಾ ಇದಿರೋದೇ ಹಿಂಗ ನನ್ಗಂತೂ ಗೊತ್ತಾಗಿಲ್ಲ. ಐರನ್ ಮಾಡಕ್ ನನ್ಗೆ ಭಯ, ಎಲ್ಲಾರು ಸುಟ್ಗಿಟ್ಟು ಹೋಗ್ಬಿಟ್ರೆ ಏನ್ ಮಾಡೋದು. ಇದು 800+ ಇರ್ಬೋದು ಅನ್ಸುತ್ತೆ ಪ್ರೈಸು. ಇವಾಗ ಏನೆಲ್ಲ ಕುರ್ತಾ ಟಾಪ್ಸ್ ನಾವು ಶಾರ್ಟ್ ಕುರ್ತೀಸ್ ಎಲ್ಲ ನೋಡ್ತಿದೀವಲ್ಲ ಆನ್ಲೈನ್ ಅಲ್ಲಿ, ಸ್ಪೆಷಲಿ ಆ ತರ ಕುರ್ತೀಸ್ಗೆ ಈ ತರ ಪ್ಯಾಂಟೆ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ವೈಟ್ ಕಲರ್ ಸಿಗ್ಲಿಲ್ಲ ಅನ್ಸುತ್ತೆ ನಂಗೆ, ಬ್ಲಾಕ್ ಗ್ರೇ ಇದು ಇತ್ತು ಅನ್ಸುತ್ತೆ, ಕ್ರೀಮ್ ಕಲರ್ ಸ್ವಲ್ಪ ಇದು. ಸೊ ಇದೊಂದು ಪ್ಯಾಂಟು ತುಂಬಾ ದಿಸ್ಗಳಿಂದ ತಗೋಬೇಕು ಅಂತ ಅನ್ಕೊಂತಾನೆ ಇದೆ. ಫೈನಲಿ ಅದು ಸವಾನೆಯಿಂದಾನೆ ತಗೊಳಂಗಾಯ್ತು. ಐ ಥಿಂಕ್ ಜುಡಿಯೋದಲ್ಲೂ ಇದೆ ಅನ್ಸುತ್ತೆ, ಬಟ್ ನನ್ಗೆ ಐಡಿಯಾ ಇಲ್ಲ. H&M ಅಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ನೋಡಿದ್ದೆ ಒಂದ್ಸಲ. ಸೊ ಇದೊಂದು ಪ್ಯಾಂಟು. ಕೆಲವೊಂದು ಹೇರ್ ಆಕ್ಸೆಸರೀಸ್ ನ ತಗೊಂಡಿದ್ದೀನಿ. ಟ್ರಿಪ್ಪಲ್ ಎಲ್ಲ ಹೇರ್ ಸ್ಟೈಲ್ ಎಲ್ಲ ಮಾಡಕ್ ಆಗಲ್ವಲ್ಲ, ಸೊ ಈ ರೀತಿಯಾಗಿ ಇದೆ ಅದು. ಓಕೆನಾ, ಇದನ್ನ ನಾನು ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ. ಈ ತರ ಕಂಪ್ಲೀಟ್ ಹೇರ್ ಮಾತ್ರ ಹಿಂದೆಗಡೆ ಇರಿ, ನಾಟ್ ಫ್ರಂಟ್ ಅಲ್ಲಿ, ಹಿಂದೆಗಡೆ ಫುಲ್ ಹೇರ್ಗೆ ಇದನ್ನ ಹಾಕೋಬೇಕು, ಚೆನ್ನಾಗಿರುತ್ತೆ. ಸೊ ಈ ತರ ಕಾಣಿಸುತ್ತೆ. ಸೊ ಎಲ್ಲ ಅದೇ ತರ ಇದೆ. ನಾನು ಟ್ರಿಪ್ಪಲ್ಲಿ ಇದನ್ನ ಸ್ಟೈಲ್ ಮಾಡಕ್ಕಾದ್ರೆ ಸ್ಟೈಲ್ ಮಾಡ್ತೀನಿ. ಈ ನಡುವೆ ಅಂತೂ ಎಲ್ಲ ಬೀಚ್ ಕಡೆಗೆಲ್ಲ ಹೋದಾಗ ಈ ತರ ಒಂದು ಹೇರ್ ಕ್ಲಿಪ್ಗಳನ್ನ ಹಾಕೊಳ್ಳೋದು ತುಂಬಾನೇ ಟ್ರೆಂಡ್ ಆಗಿದೆ. ನಾನು ಎಷ್ಟೋ ಸಲ ನೋಡಿ ವಾಪಸ್ ಹಾಕಿ ಬೇಡ ಅಂತ ಅನ್ಕೊಂಡಿದ್ದು ಉಂಟು. ಬಟ್ ಅದಾದ್ಮೇಲೆ ಅನ್ನಿಸ್ತು ಇಲ್ಲ ಒಂಥರ ತಗೊಳ್ಳೋಣ, ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಈ ತರ ಕಿವಿ ಹತ್ರ ಹಾಕೋತೀವಲ್ವಾ, ಈ ತರ ಕಾಣಿಸುತ್ತೆ. ಮತ್ತೆ ಅದ್ರಲ್ಲಿ ಇನ್ನೂ 2 ಕಲರ್ಸ್ ಇದೆ. 2 ಕಲರ್ಸ್, 2 ಚೆನ್ನಾಗಿ ಕಾಣಿಸುತ್ತೆ. ಒಂದ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ, 2 ಸೈಡ್ 2 ಹಾಕೋಬೇಡಿ, ಚೆನ್ನಾಗಿರಲ್ಲ. ಸೊ ಇವಾಗ ಮೀಶೋ ಶಾರ್ಟ್ ಕುರ್ತೀಸ್ ನ ತೋರಿಸ್ತೀನಿ. ಈ ತರ ಪ್ಯಾಟರ್ನ್ ಆಲ್ರೆಡಿ ನನ್ನ ಹತ್ರ ಇದೆ, ಬಟ್ ನನಗೆ ಇದೇ ತರದ್ ಈ ನಡುವೆ ತುಂಬಾ ಇಷ್ಟ ಆಗ್ತಿರೋ ಕಾರಣ ಮತ್ತೆ ಒಂದು 2-3 ಪೀಸ್ ಇದೇ ತರ ಆರ್ಡರ್ ಮಾಡ್ಕೊಂಡಿದ್ದೀನಿ. ಆ ಪಿಕ್ಚರ್ ಅಲ್ಲಿ ಏನ್ ಚೆನ್ನಾಗಿ ಕಾಣಿಸುತ್ತೆ ಅಂತೀರಾ ಗೈಸ್, ಐ ಲವ್ಡ್ ಇಟ್. ಆಯ್ತಾ, ಟ್ರಾನ್ಸ್ಪರೆಂಟ್ ಇದೆ ಸ್ವಲ್ಪ, ಬಟ್ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಇದೇ ತರ ಇನ್ನರ್ ವೇರ್ ಸಿಗುತ್ತೆ, ಅದನ್ನೇ ಹಾಕೊಳ್ಳಿ, ಪರ್ಫೆಕ್ಟ್ ಆಗಿ ಕಾಣಿಸುತ್ತೆ. ನಿಮ್ ಇನ್ನರ್ ವೇರ್ ಎದ್ದು ಕಾಣಿಸೋದು ಎಲ್ಲ ಆಚೆ ಹೋದಾಗ ಆ ರೀತಿದ್ ಏನೂ ಆಗಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ದಿಸ್ ಇಸ್ ದ ಫಸ್ಟ್ ಪೀಸ್. ನೆಕ್ಸ್ಟ್ ಬಂದು ಸ್ಲೀವ್ಲೆಸ್. ಇದ್ರಲ್ಲೇನು ಅಷ್ಟು ಡಿಸೈನ್ ಅನ್ನೋ ತರದ್ ಏನು ಇಲ್ಲ, ಬಟ್ ತುಂಬಾನೇ ಚೆನ್ನಾಗಿದೆ, ಸಕ್ಕದಾಗಿ ಕಾಣಿಸುತ್ತೆ. ಆಲ್ರೆಡಿ ಹಾಕಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ. ನನ್ನ ಹೇರ್ ಸ್ಟೈಲ್ಗೆಲ್ಲ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಈ ತರ ಒಂದು ಪ್ಯಾಟರ್ನ್ ಅಲ್ಲಿ ನನ್ನ ಹತ್ರ ಯಾವ್ದೇ ತರ ಇದೆಯಾ ಅಂತ ಒಂದು ಟಾಪ್ ಇದೆ ಅನ್ಸುತ್ತೆ, ನನಗೂ ನೆನಪಾಗ್ತದೆ ಇವಾಗ. ಸೊ ಬಟ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ನಾನು ಎಲ್ಲಾನು ಸ್ಟಿಚ್ ನೀರೆಲ್ಲ ಹಾಕಿ ಅದಾದ್ಮೇಲೆ ಹೋಗಿ ಸ್ಟಿಚ್ ಮಾಡಿಸ್ಕೊಂಬಂದೆ, ಚೆನ್ನಾಗಿದೆ, ನಂಗೆ ತುಂಬಾನೇ ಇಷ್ಟ ಆಯ್ತು. ಇದು ಕೂಡ ಸೇಮ್ ಪ್ಯಾಟ್ರನ್ನೇ, ಅದ ಫಸ್ಟ್ ಅಲ್ಲಿ ಏನ್ ತೋರ್ಸಿದ್ನಲ್ಲ ಅದೇ ತರ ಪ್ಯಾಟ್ರನ್ನೇ. ಇದು ಕೂಡ ಚೆನ್ನಾಗಿದೆ. ಇದು ಒಂಥರ ಇದ್ರ ಮೇಲೆ ನೀವು ನಾನು ಅವಾಗ್ಲೇ ತೋರ್ಸಲ್ಲ ವೈಟ್ ಪ್ಯಾಂಟ್ ಏನಾದ್ರು ಮ್ಯಾಚ್ ಮಾಡ್ಬೋದು, ಅಥವಾ ಜೀನ್ಸ್ ಹಾಕೊಂಡ್ರು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಜೀನ್ಸ್ ಕೂಡ ಪ್ರಿಫರ್ ಮಾಡ್ಬೋದು. ಅದು ಟೋಟ್ ಜೀನ್ಸ್ ಬರುತ್ತಲ್ಲ ಅದನ್ನ ಹಾಕೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ. ವಿತ್ ಸ್ವಲ್ಪ ಈ ಸಿಲ್ವರ್ ಜ್ಯುವೆಲರೀಸ್ನೆಲ್ಲ ನೀವು ಮ್ಯಾಚ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಕಾಣಿಸ್ತೀರಾ. ಸೊ ಈ ಎಲ್ಲಾ ಟಾಪ್ಸ್ ನಿಮ್ಗೆ ಜಸ್ಟ್ 300 rupees ಒಳಗಡೆ ಇರುವಂತದ್ದು. ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ಸ್ಪೆಷಲಿ ಕಾಲೇಜು ಅಥವಾ ನೀವು ಆಫೀಸ್ಗೆಲ್ಲ ಹೋಗೋದಾಗಿದ್ರೆ ಡೆಫಿನೆಟ್ಲಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಇದು ನೀವು ಆಲ್ರೆಡಿ ನೋಡ್ಬಿಟ್ಟಿದ್ದೀರಾ. ಇದಂತೂ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಗಿರೋಂಥ ಒಂದು ಬಟ್ಟೆ. ಇವಾಗ ಎಷ್ಟೊಂದು ಚೆನ್ನಾಗಿದೆ. ಆ ವೈಟ್ ಪ್ಯಾಟ್ರನ್ಸ್ ಡಿಸೈನ್ ಪ್ರಿಂಟ್ ಏನಿದೆ ಎಲ್ಲರೂ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಐ ರಿಯಲಿ ಲೈಕ್ ಇಟ್.
ಸೋ ಮಚ್ ಗೈಸ್. ಎಲ್ಲ ಬಾಡಿ ಟೈಪ್ಗೂ ಸ್ಕಿನ್ ಟೋನ್ಗೆ ತುಂಬಾ 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 ಚೆನ್ನಾಗಿ ಕಾಣಿಸುತ್ತೆ. ಮಸ್ಟ್ ಹ್ಯಾವ್ ದಿಸ್ ಅಂತ ಹೇಳ್ತೀನಿ ನಾನು. ಅಂಡ್ ಇದು ಸ್ವಲ್ಪ ಕಾಟನ್ ಬಟ್ಟೆ, ಸ್ಟಿಚ್ಚು ಹಾಕ್ಸಿ ಅಥವಾ ತಂದು ಎಕ್ಸ್ಟ್ರಾ ಸೈಜ್ ತಗೊಂಡು ನೀವು ಸ್ಟಿಚ್ ಹಾಕ್ಸಿ ಎಕ್ಸ್ಟ್ರಾ ಸೈಜ್ ತಗೊಳ್ಳಿ, ನೀರಲ್ಲಿ ಹಾಕಿ ಸ್ಟಿಚ್ ಹಾಕ್ಸಿ ಬೇಕಾದ್ರೆ ಹಾಕೊಂಡ್ರೆ ನಿಮ್ಮ ಸೈಜ್ ಗೊತ್ತಾಗುತ್ತೆ ಗೈಸ್ ನಿಮಗೆ. ಇದು ನನ್ನ ಫೇವ್ರೆಟ್ ಅಂತ ಹೇಳ್ಬೋದು. ಮೀಶೋದಲ್ಲಿ ಏನೇನ್ ಡಿಸೈನ್ಸ್ ಬರ್ತಿದೆ ಅಂತೀರಾ, ಐ ಲವ್ ಇಟ್ ಗೈಸ್. ಸೊ ಇದು ಹೊಸ ಪ್ಯಾಟ್ರನ್ ಆಯ್ತಾ, ನಂಗೆ ನೋಡಿದ ಕೂಡಲೇ ಇಷ್ಟ ಆಗೋಯ್ತು ಈ ಬಟ್ಟೆ. ಅಂಡ್ ಬ್ಯಾಕ್ ಸೈಡ್ ನೋಡ್ರೆ ಕಳೆದೋಗ್ತೀರಾ. ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದೀನಿ ಈ ವಿಡಿಯೋ, ಪ್ಲೀಸ್ ಈ ಬಟ್ಟೆ ನೋಡ್ಬೇಕಂದ್ರೆ ಹೋಗಿ ನೋಡಿ. ಲಿಂಕ್ ಹಾಕಕ್ಕೆ ಔಟ್ ಆಫ್ ಸ್ಟಾಕ್ ಆಗ್ಬಿಟ್ಟಿದೆ ಇವಾಗಂತೂ, ಬಟ್ ನಂಗೆ ತುಂಬಾನೇ ಇಷ್ಟ ಆಯ್ತು ಇದೊಂದು. ಇನ್ನು ಸಾಕಷ್ಟು ಒಳ್ಳೊಳ್ಳೆ ಡಿಸೈನ್ಸ್ ಇದೆ ಶಾರ್ಟ್ ಕುರ್ತೀಸ್ ಅಲ್ಲಿ ಮೀಶೋದಲ್ಲಂತೂ. ಅಂಡ್ ನಾನು ಯಾವಾಗ ತಗೋತೀನೋ ಅನ್ನಂಗೆ ಆಗ್ಬಿಟ್ಟಿದೆ, ಅಷ್ಟು ಚೆನ್ನಾಗಿದೆ. ಇದು ಬೆನ್ನತ್ರ ಬರುತ್ತೆ ಈ ಪಾರ್ಟು, ಅದು ಸ್ವಲ್ಪ ಬೆನ್ನಿಂದ ಕೆಳಗಡೆ ಬರುತ್ತೆ. ಸೊ ತುಂಬಾನೇ ಚೆನ್ನಾಗಿದೆ ಗೈಸ್, ಬಟ್ಟೆ ಮಾತಾಡಂಗೆ ಇಲ್ಲ ಆಯ್ತಾ, ಅಷ್ಟು ಚೆನ್ನಾಗಿದೆ ಈ ಪ್ಯಾಟ್ರನ್. ತುಂಬಾ ಹೊಸ ಪ್ಯಾಟ್ರನ್, ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯ್ತು ಇದಂತೂ. ಇದಾಗಿತ್ತು ಇವತ್ತಿನ ಶಾಪಿಂಗ್ ವಿಡಿಯೋ. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿರ್ತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.